ಜೈ ಭಾರತ್ ವಂದೇ ಮಾತರಂ. ಭಾರತ ಹಾಗೂ ಬ್ರೆಜಿಲ್ ನಡುವೆ ಒಂದು ಉತ್ತಮವಾದ ಸಂಬಂಧವಿದೆ. ಈ ಎರಡು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಕೂಡ. ಅದು ಮಾತ್ರವಲ್ಲದೆ ಈ ಎರಡು ರಾಷ್ಟ್ರಗಳು ಪರಸ್ಪರ ವಿಶ್ವಸಂಸ್ಥೆಯಲ್ಲಿ ಶಾಶ್ವತ ಸ್ಥಾನಮಾನ ಸಿಗಲು ಒಬ್ಬರಿಗೊಬ್ಬರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಭಾರತ ಹಾಗೂ ಬ್ರೆಜಿಲ್ ನಡುವೆ ಕೆಲವೊಂದು ಒಪ್ಪಂದಗಳು ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡ ಸಿಲ್ವಾ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಅಪರೂಪದ ಖನಿಜಗಳ ಬಗ್ಗೆ ಹಾಗೆ ಗಣಿಗಾರಿಕೆ ವಿಚಾರದಲ್ಲಿ. ಈ ಬ್ರೆಜಿಲ್ ಅನ್ನೋದು ಒಂದು ಸಂಪದ್ಭರಿತವಾದ ರಾಷ್ಟ್ರ. ಅಲ್ಲಿ ಅಪರೂಪದ ಖನಿಜಗಳು ಕೂಡ ಇವೆ. ಭಾರತಕ್ಕೆ ಅಪರೂಪದ ಖನಿಜಗಳು ಬೇಕು. ಭಾರತ ಇದಕ್ಕಿಂತ ಮುಂಚೆ ಚೀನಾದಿಂದ ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಇತ್ತೀಚೆಗೆ ಚೀನಾವು ಕೂಡ ಈ ಅಪರೂಪದ ಖನಿಜಗಳನ್ನು ರಫ್ತು ಮಾಡುವಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಹಾಕಿದವು. ಇಲ್ಲಿ ಏನಾಯ್ತೆಂದರೆ ಭಾರತಕ್ಕೂ ಈ ಅಪರೂಪದ ಖನಿಜಗಳ ಅವಶ್ಯಕತೆಯೂ ಇದೆ. ಆದರೆ ಚೀನಾ ಅದರ ಪ್ರೊಡಕ್ಷನ್ ಅನ್ನೇ ಕಡಿಮೆ ಮಾಡಿದೆ. ಮತ್ತೊಂದು ಕಡೆ ಅಮೆರಿಕ ಹಾಗೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೂ ಈ ಅಪರೂಪದ ಖನಿಜ ಅಗತ್ಯವಿದೆ. ಹೀಗಾಗಿ ಈ ಅಪರೂಪ ಖನಿಜದ ಕಚ್ಚಾ ವಸ್ತುಗಳು ಭಾರತಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತಿರಲಿಲ್ಲ. ಇದರಿಂದ ಭಾರತದ ಆಟೋಮೊಬೈಲ್ಗಳಿಗೆ, ಎಲೆಕ್ಟ್ರಾನಿಕ್ ವಸ್ತುಗಳಿಗೆ, ಅದರ ತಯಾರಿಕಾ ಕಂಪನಿಗಳಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಇನ್ನು ಇದೇ ವಿಚಾರವಾಗಿ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಈ ಅಪರೂಪ ಖನಿಜಗಳ ವಿಚಾರದಲ್ಲಿ ಒಪ್ಪಂದವನ್ನು ನಡೆಸಲು ಮುಂದಾಗುತ್ತಿದೆ. ಈಗ ಬ್ರೆಜಿಲ್ ಜೊತೆ ಈ ಒಪ್ಪಂದ ನಡೆದಿದೆ. ಈ ಒಪ್ಪಂದದಿಂದಾಗಿ ಚೀನಾದ ಜೊತೆಗಿನ ಅವಲಂಬನೆಯನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸಿದೆ. ಈ ಒಪ್ಪಂದ ಆದ ನಂತರ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಿ ಸಿಲ್ವಾ ಭಾರತದ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಅವರ ಹೇಳಿಕೆ ಈ ರೀತಿ ಇದೆ. ನನ್ನ ಪ್ರಿಯ ಸ್ನೇಹಿತ ಮೋದಿಯವರೇ, ಇದು ನನ್ನ ಭಾರತಕ್ಕೆ 6ನೇ ಭೇಟಿ. ನನಗೆ ಭಾರತಕ್ಕೆ ಬರಲು ತುಂಬಾ ಸಂತೋಷವಿದೆ. ನಾವು ಜಾಗತಿಕ ದಕ್ಷಿಣದ 2 ಪ್ರಜಾಪ್ರಭುತ್ವ ರಾಷ್ಟ್ರಗಳು, ನವೀಕರಿಸಬಹುದಾದ ಇಂಧನದ ಸೂಪರ್ ಪವರ್ ಹೊಂದಿರುವ ರಾಷ್ಟ್ರಗಳು ಅಂತ ಹೇಳಿದ್ದಾರೆ. ನಾವಿಬ್ಬರು ವೈವಿಧ್ಯಮಯ ದೇಶಗಳು ಮತ್ತು ಸಾಂಸ್ಕೃತಿಕ ಉದ್ಯಮದ ಕೇಂದ್ರಗಳು, ವೈವಿಧ್ಯತೆ ಮತ್ತು ಶಾಂತಿಯನ್ನು ರಕ್ಷಿಸುವ ರಾಷ್ಟ್ರಗಳು ಅಂತ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಗೊತ್ತಾಗುತ್ತೆ ಭಾರತ ಹಾಗೂ ಬ್ರೆಜಿಲ್ ನಡುವಿನ ಸಂಬಂಧ ಯಾವ ರೀತಿ ಇದೆ ಎಂಬುದು. ಈ ಒಪ್ಪಂದದಿಂದಾಗಿ ಭಾರತಕ್ಕೂ ಒಂದು ಲಾಭವಿದೆ. ಒಂದು ಭಾರತಕ್ಕೆ ಬೇಕಾಗಿರುವ ಈ ಅಪರೂಪದ ಖನಿಜದ ಒಂದು ಕೊರತೆ ಏನಿದೆ ಅದನ್ನು ನೀಗಿಸುತ್ತೆ. ಭಾರತದ ಆಟೋಮೊಬೈಲ್ ಕ್ಷೇತ್ರ ಹಾಗೆ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಗಳಲ್ಲಿ ಈ ಅಪರೂಪ ಖನಿಜದ ತೊಂದರೆಯನ್ನು ತಪ್ಪಿಸಿದೆ. ಇದು 2 ರಾಷ್ಟ್ರಗಳ ಜೊತೆ ನಡೆದಿದ್ದ ಒಂದು ಉತ್ತಮವಾದ ಒಪ್ಪಂದ ಅಂತಲೇ ಹೇಳಬಹುದು.